अहमदाबाद विमान अपघातात मृत्युमुखी पडलेल्या कुटुंबाला मदत करणे हे केंद्र सरकारचे कर्तव्य आहे आणि या विषयावर राजकारण करणे योग्य नाही असे विधान परिषदेचे सदस्य साबन्ना तळवार यांनी सांगितले। मंगळवारी बेळगाव महापालिकेच्या कौन्सिल सभागृहात आयोजित सामान्य सभेत शोक प्रस्ताव मांडताना ते बोलत होते। अहमदाबादमधील दुर्घटना घडू नये अशी अपेक्षा होती, मात्र विमान अपघातातील मृत्यूच्या घटनेवर राजकारण करणे योग्य नाही असे ते म्हणाले। ಆಮೇಲೆ 4 ಜನಕ್ಕೆ ಹೋಯಿತು, ಆಮೇಲೆ 11 ಜನಕ್ಕೆ ಹೋಯಿತು। ಬಹಳ ನೋವು ತರ್ತಕ್ಕಂಥ ಸಂಗತಿ। ಅವತ್ತು ನಾನು ಸಾಯಂಕಾಲ ಬರಬೇಕಾದ್ರೆ ಬಹಳ ನನಗೂ ಸಹ ಹೊಟ್ಟೆಯಲ್ಲಿ ಒಂಥರ ತಳಮಳ ಆಗ್ತೀವಿ ನಾವು। ಆ ರೀತಿ ತಳಮಳ ಆಯಿತು। ಯಾಕಂದರೆ ಸತ್ತವರು ಯುವಕರು ಸತ್ತು, ಅವರ ಕುಟುಂಬದ ಭವಿಷ್ಯನೇ ಹಾಳಾಯಿತು। ಆ ನಿಟ್ಟಿನಲ್ಲಿ ಅಲ್ಲಿ ಯಾರು ಅದಕ್ಕೆ ಕಾರಣ ಅಂತ ಅನ್ನೋದಕ್ಕಿಂತ ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆಗಳು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಇರತಕ್ಕಂಥ ವ್ಯವಸ್ಥೆ ಅದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು। ಸರ್ಕಾರ ಮತ್ತು RCBಗಳ ಮಧ್ಯೆ ಇರತಕ್ಕಂಥ ಗೊಂದಲದ ಕಾರಣಕ್ಕಾಗಿ ಇದೆಲ್ಲವೂ ದುರ್ಘಟನೆ ಆಯಿತು। ನಂತರ ಅದು ರಾಜಕೀಕರಣ ಮಾಡಕ್ಕೆ ಹೋಯಿತು, ಅದು ಬೇರೆ ವಿಚಾರ। ಆದರೆ ಮಾನಸಿಕವಾಗಿ ಅವರು ಸಹಿತ ಒಪ್ಕೊಂಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ। ಯಾವಾಗ ಯಾವ ವ್ಯಕ್ತಿ ಅದಕ್ಕೆ ಕಾರಣರಾಗಿದ್ದರೋ ಪೊಲೀಸರು ಹೊರತುಪಡಿಸಿ ಆ ರಾಜಕೀಯ ವ್ಯಕ್ತಿಯನ್ನು ಅವರು ಆ ಹುದ್ದೆಯಿಂದ ತೆಗೆದಿದ್ದಾರೆ। ಇದರರ್ಥ ಸರ್ಕಾರ ಒಪ್ಕೊಂಡಿದೆ ಅಂತ ಅರ್ಥ। ಆದರೆ ಒಣ ಪ್ರತಿಷ್ಠೆಗಾಗಿ ಅವರು ಅದನ್ನು ಹೇಳೋಕ್ಕಾಗ್ತಲ್ಲ, ಆ ಬೇರೆ ವಿಚಾರ। ಹಾಗಾಗಿ ಮುಂದಿನ ತಿಂಗಳ ಸೆಷನ್ ಆಗುತ್ತೆ, ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ, ನಡೀತಾ ಇದೆ। ಒಳಗಡೆ ನಾವು ಹೋರಾಟ ಮಾಡ್ತೀವಿ ಮತ್ತು ಈಗಿನ ರಾಜ್ಯ ಸರ್ಕಾರದ ಇರ್ತಕ್ಕಂಥ ಎಲ್ಲ ಬಾಂಧವರು ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ತಿಳ್ಕೊಂಡು ಅವರ ಕುಟುಂಬಕ್ಕೂ ಸಹ ಕೇವಲ ಪರಿಹಾರ ಅಲ್ಲ, ಉದ್ಯೋಗ ಕೊಡಬೇಕಾಗಿತ್ತು। ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗ ಮಾಡೋರು ಇದ್ರಲ್ಲ, ಹಾಗಾಗಿ ಅವರ ಕುಟುಂಬಕ್ಕೂ ಸಹ ಪರಿಹಾರ ಕೊಡುವುದಕ್ಕೆ ನಾವೆಲ್ಲರೂ प्रयत्न ಮಾಡೋಣ ಅಂತ ಹೇಳಿ ಈ ವಿಷಯ ಹೀಗೆ ಮುಗಿಸ್ತೇನೆ। ಧನ್ಯವಾದ। आमदार आसिफ सेठ म्हणाले की RCB विजयोत्सवाच्या वेळी झालेल्या चेंगराचेंगरीत 11 जणांचा मृत्यू झाला असून ही RCBची चूक असली तरी सरकारने मानवतेच्या दृष्टिकोनातून त्यांना नुकसान भरपाई दिली आहे। कुटुंब के साथ में रहना चाहिए और हर चीज राजनीति और पॉलिटिसाइज करना गलत होता है। मैं ये कहना चाहता हूँ कि कुटुंब के साथ में है, हम और हमारे साथ मिलके और हमारे एमएलसी साथ में मिलके हम ज़्यादा से ज़्यादा कितना परिहार मिलता हो सकता है उतनी दिलाने की कोशिश करेंगे। विनोद कोलकार, KMM मराठी, बेळगाव।